ರೀ ಬೆಂಡೆಕಾಯಿ ಗೊಜ್ಜು ತಿನ್ನಬೇಕು ಅನಿಸ್ತಿದೆ, ಮಾಡಿಕೊಡ್ತೀರಾ? ಅಷ್ಟೇ ತಾನೇ, ಬಾ 10 ನಿಮಿಷದಲ್ಲಿ ರೆಡಿ ಮಾಡಿಕೊಡ್ತೀನಿ. ಫಸ್ಟಿಗೆ ಎಳೆ ಬೆಂಡೆಕಾಯಿ ತಗೋಬೇಕು. ಹಿಂಗೆ ತುಟ್ಟು ಮುರಿದ್ರೆ ಹಿಂಗೆ ಮುರ್ಕೋಬೇಕು ಕಟ್ ಅಂತ, ಅದನ್ನು ಎಳೆ ಬೆಂಡೆಕಾಯಿ ಅಂತಾರೆ. ಒಂದೆರಡನ್ನ ಮುರಿದಿರೋದು ಎಳೆ ಬೆಂಡೆಕಾಯಿ ತರಬೇಕು. ಇದು ಬಂದಿದೆ, ಇದು ಚೆನ್ನಾಗಿಲ್ಲ ಅಂತ ಅರ್ಥ. ಬರೀ ಎಳೆ ಬೆಂಡೆಕಾಯಿಗಳನ್ನ ತಗೊಂಡು ಫ್ರೆಶ್ ಆಗಿರೋದನ್ನ ಫಸ್ಟ್ ನೀರಲ್ಲಿ ತೊಳೆದು ವೈಟ್ ಬಟ್ಟೆಯಲ್ಲಿ ಸುತ್ತಿಡಬೇಕು. 1 ಅವರು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳಕ್ಕೆ. ಆಮೇಲೆ ಹಿಂದೆ ಮುಂದೆ ಈ ಥರ ತೆಗೆದಿಟ್ಕೋಬೇಕು ಎಲ್ಲನೂ ನೀಟಾಗಿ. ಅವಾಗ 4-5 ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡಬೇಕಲ್ವಾ? ಒಟ್ಟಿಗೆ ಒಂದು 10 ಕಟ್ ಮಾಡ್ಬೋದು. 10 ಕಟ್ ಮಾಡ್ತೀರಾ? ಫಸ್ಟ್ ಬೆಂಡೆಕಾಯಿ ಫ್ರೆಶ್ ಇರಬೇಕು. ನೀನು ಬೆಂಡೆಕಾಯಿ ಅದೆಲ್ಲ ಟೇಸ್ಟ್ ಆಗುತ್ತೆ. ಈಗ ಹಾಕ್ಕೊಂಡು ಮಾಡೋದಕ್ಕಿಂತ ಮುಂಚೆನೇ ಪ್ಲಾನ್ ಇದ್ದರೆ ತೊಳ್ಬಿಟ್ಟು 1-1.5 ಗಂಟೆ ಅದನ್ನ ಬಟ್ಟೆ ಸುತ್ತಿಟ್ಟು ನೀರೆಲ್ಲ ಅಬ್ಸರ್ವ್ ಮಾಡಿರುತ್ತೆ. ಮಾಡುವಾಗ ನೀರು ಬಿಡೋಣ. ಇನ್ನು ಬಿಟ್ಟು ನೀವು ಅದು ಜೊಳ್ಳು ಹೋಗೋಣ. ಇದು ಬಂದಿದೆ ಚೆನ್ನಾಗಿಲ್ಲ. ಅದು ಹಿಂದೆ ಮುಂದೆ ತೆಗೆದ ತಕ್ಷಣ ಹಿಂಗೆ ನೀಟಾಗಿ ಸೆಟ್ ಮಾಡ್ಕೋಬೇಕು. ಕಟ್ ಮಾಡೋಕ್ಕೆ ಮುಂಚೆ ಹಿಂಗೆ ಅನ್ನೀವನ್ ಸೈಜ್ ಇರೋದನ್ನ ತೆಗೆದಾಕ್ಬೇಕು. ಹಿಂಗೆ ಸೇಮ್ ಈವನ್ ಸೈಜ್ ಇರೋದನ್ನ ಸಣ್ಣ ಕೆಚ್ಕೋಬೇಕು. ಬೇಗ ಕೆಲಸ ಆಗುತ್ತೆ. ತೀರ ದಪ್ಪ ಹೆಚ್ಚಿದ್ರು ಉಪ್ಪು ಖಾರ ನೀಟಾಗಿದೆ. ಎಷ್ಟು ಸಣ್ಣ ಕೆಚ್ತೀವೋ ಅಷ್ಟು ಟೇಸ್ಟು. ಅದ್ರದ್ದು ಲೋಳೆ ಇರೋದಲ್ಲ ನೀಟಾಗಿ ಬರುತ್ತೆ ಸಣ್ಣ ಕೆಚ್ಚಷ್ಟು. ನೋಡು ಹಿಂಗೆ ಹೆಚ್ಕೊಂಡು ಹಿಂಗೆ ಒಂದೊಂದು ಬಂಚ್ ತಗೊಂಡ್ರೆ ಬೇಗ ಆಗುತ್ತೆ. ಕೈ ಜೋಪಾನ ಇಟ್ಕೋಬೇಕು ಮಾತ್ರ. ಎರಡೇ ಸಲ ಕಟ್ಟಿಂಗ್ಸ್ಗೆ 1/4 kg ಕುಯ್ದು ಹಾಕ್ಬಿಟ್ಟು. ಇಲ್ಲ ಫ್ಯಾನ್ಸ್ ಸಿಗಬೇಕು ಅಂದರೆ ಹಿಂಗೆ ಚೈನೀಸ್ ಕಟಿಂಗ್ ಮಾಡಬೇಕು. ಡೈಮಂಡ್ ಕಟಿಂಗ್ ಬರುತ್ತೆ. ಈ ಥರನೂ ಕಟ್ ಮಾಡ್ಬೋದು ಬೇಕಾದ್ರೆ, ರೆಸ್ಟೋರೆಂಟ್ ಸ್ಟೈಲ್ ಬೇಕು ಅಂದರೆ. ಸಾಕು ಮಾಮೂಲಿ ಕಟ್ ಮಾಡಿ ನೋಡ್ಬೇಕಾದ್ರೆ ಇದು ಈ ಥರ ಕಟಿಂಗ್ ಬರುತ್ತೆ. ಈಗ ನೀವು ಕುಯ್ದ ತಕ್ಷಣ ಉರಿಯೋದಕ್ಕೆ ಇಟ್ಕೊಂತಲ್ಲ, ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಳ್ಳಿ. ಇದು ಉರಿಯೋಕೆ ಇಟ್ಬಿಟ್ಟು ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಂಡ್ರೆ 2 ಅಟ್ ಎ ಟೈಮ್ ಸೈಮಲ್ಟೇನಿಯಸ್ ಆಗುತ್ತಲ್ಲ. ಇದು ಉರಿಯೋಕೆ ಇಟ್ಟಾಗ 2 ಸ್ಪೂನ್ ಎಣ್ಣೆ, 2ರಿಂದ 3 ಸ್ಪೂನ್, ಯಾಕೆ ನೀಟಾಗಿ ಫ್ರೈ ಆಗುತ್ತೆ ಎಣ್ಣೆ ಹಾಕಿದ್ರೆ. 1 kgಗೆ 2ರಿಂದ 3 ಸ್ಪೂನು. ಸ್ವಲ್ಪ ಪುಡಿ ಉಪ್ಪು ಏನಕ್ಕೆ ಹಾಕಿದ್ರೆ ಉಪ್ಪು ಹಾಕೋದಕ್ಕೆ ಏನು ಗೊತ್ತಿಲ್ಲ. ತಲೆ ಹಿಡಿಯಲ್ಲ, ಅದಕ್ಕೆ ತಲೆ ಹಿಡಿಬಾರ್ದು. ತಲೆ ಜಾಸ್ತಿ ಹಿಡಿಯಲ್ಲ, ಲೋಳೆ ಇರುತ್ತಲ್ಲ ಅದೆಲ್ಲ ಬಿಟ್ಟೋಗುತ್ತೆ ಗಮ್ ಥರ. ನೀಟಾಗಿ ಉರಿ ಸಿಮ್ ಮಾಡ್ಕೊಂಡು ಮಾಡ್ಕೊಂಡಿದ್ದೇನೆ. ಒಂದು 15ರಿಂದ 20 ನಿಮಿಷ ಸಣ್ಣ ಉರಿ. ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬೇಕು. ಅರ್ಶಿನ ಹಾಕಿದಷ್ಟು ಒಳ್ಳೆಯದೇ, ಯಾಕೆಂದರೆ ಅದು ಏನೇ ಬ್ಯಾಕ್ಟೀರಿಯಾ ಇದ್ದರೂ ಆಂಟಿ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಕೂಡ ಇರುತ್ತೆ. ನೀವು ಸಣ್ಣ ಟೇಸ್ಟ್ ಬರೋದೇ ಇದರಲ್ಲಿ. ನೀನು ಎಷ್ಟು ಚೆನ್ನಾಗಿ ಬಿಡ್ತೀಯೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಳ್ಳೆ ಫೈಬರ್ ಬೇಕಲ್ಲ. ಚಪಾತಿ ಜೊತೆ ತಿಂತಾಯಿದ್ರೆ ಸೂಪರ್ ಇದೆ. ಚಪಾತಿ ಅಕ್ಕಿ ರೊಟ್ಟಿ ಸ್ವಲ್ಪ ಯಾವುದು ಕೈ ಹಾಕ್ತಾರೆ ಹೌದು, ಎಲ್ಲ ತಲೆ ಇರಬೇಕಲ್ಲ. ಸಣ್ಣ ಮಾಡಿಬಿಟ್ಟು ನಾನು ಓಕೆ ಬಸ್. ಈರುಳ್ಳಿ ಟೊಮೆಟೊ ಹಾಕಬೇಕಂದ್ರಲ್ಲ, ಎಷ್ಟೆಷ್ಟು ಹಾಕಬೇಕು? 1 kgಗೆ ಅದೇನು ಒಂದು 3 ಈರುಳ್ಳಿ, ಒಂದು 3 ಟೊಮೆಟೊ ಅದರ ಸಣ್ಣದಾಗಿ ಹೆಚ್ಕೋಬೇಕಿದ್ದು. ನೀರು ಇಟ್ಕೋಬೇಕು ಅಂದರೆ ಸಣ್ಣ ಮಸಾಲೆ ಹಿಡಿಯುತ್ತೆ. ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಷ್ಟು ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಕಟ್ ಮಾಡಿದ್ರೆ ಮೇಲ್ಗಡೆ ಬೇಯಿತು ಹೊರಗಡೆ ಬೇಯಿಲ್ಲ. ಫುಲ್ ನೈಸಾಗಿ ಹೆಚ್ಕೋಬೇಕು ಹೀಗೆ. ಈ ಲೋಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. 5 ನಿಮಿಷ ಆಯಿತು. ಅದು ಈರುಳ್ಳಿ ಕಟ್ ಮಾಡಾಯಿತು, ಅಷ್ಟೊತ್ತಿಗೆ ಲೋಳೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಂ, ಪೂರ್ತಿ ಫುಲ್ ಡ್ರೈ ಆಗಬೇಕು. ಏನೂ ಇರಬಾರ್ದು. ಹಿಂಗೆ ಗಮ್ ಥರ ಹಿಂಗೆ ಬಿಡೋದು, ಹುಡಿಯಾಗಿ ಬಿಡಬೇಕು. ಹಾಗೆ ಗಮ್ ಹೋಗುತ್ತೆ.
ಉರಿತಾ ಇರೋ ಹಂಗೆ ಈ ಕಡೆ ಒಗ್ಗರಣೆಗೆ ಇಟ್ಕೊಳ್ಬೇಕು. ಒಂದು ಕಡೆ ಉರಿಯಕ್ಕೆ ಇಟ್ಕೊಂಡು ಒಂದು ಕಡೆ ಒಗ್ಗರಣೆಗೆ ಇಟ್ಕೊಬಿಟ್ರೆ ಈಗ ಗಡ್ಬಿಡಿ ಆಗಲ್ವಾ ಈ ಕಡೆ ಉರಿತಾ ಇಲ್ಲ, ಈ ಸಣ್ಣ. ಕಡೆ ಮಾಡಿಕೊಂಡು? ಈಗ ಬೆಂದು ಬಿಡುತ್ತಲ್ಲ, ಏನು 1/4 ಗಂಟೆ ಸೇವ್ ಆದಂಗೆ ಆಗುತ್ತೆ. ಈಗ ಈರುಳ್ಳಿ ಟೊಮೆಟೊ ಬೇಯಕ್ಕೆ ಒಂದು 1/4 ಗಂಟೆ ಬೇಕು ಅಂತೀರಾ? ಹ್ಞೂ. ಇದಕ್ಕೆ ಒಂದು 2ರಿಂದ 3 ಸ್ಪೂನ? ಒಂದು 3 ಸ್ಪೂನ್ ಸನ್ಫ್ಲವರ್ ಆಯಿಲ್. ಯಾಕೆ ಆದ ತಕ್ಷಣ ಈರುಳ್ಳಿ ಹಾಕ್ಬೇಕು ಫಸ್ಟು. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈಗೆ ಹಾಕಿದ ತಕ್ಷಣ ಟೊಮೊಟೊ ಕಟ್ ಮಾಡ್ಕೊಳ್ಳಿ. ಕಡಿಮೆ ಫ್ರೈ ಮಾಡಿ ಕೆಲಸ ಆಗುತ್ತೆ. ಟೊಮೊಟೊನ ಅಷ್ಟೇ ಫುಲ್ ಫೈನ್ ಚಾಪಿಂಗ್. ಈರುಳ್ಳಿ ನೋಡಿ ಇಷ್ಟು ಬೆಂದಿರ್ಬೇಕು. ಈರುಳ್ಳಿ ಇಷ್ಟು ಈರುಳ್ಳಿ ಬೆಂದ ತಕ್ಷಣ ನೆಕ್ಸ್ಟಿಗೆ ಟೊಮೆಟೊ ಹಾಕು. ಮುಚ್ಚು ಒಂದು 2 ನಿಮಿಷ ಹಂಗೆ ಆಮೇಲೆ ಬೇಕು. ಸ್ಟೀಮನ್ನು ಒಂದು 2 ನಿಮಿಷ ಬೇಯಲಿ. ಅದು ಫ್ಲೇವರಿಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಅದು ಫ್ಲೇವರ್ ಉಳ್ಕೊಳ್ಳೋಕ್ಕೆ ಅದನ್ನು ತಿರುಗಿಸ್ಕೊಂಡೆ. ಈಗ ಸೈಮಂಟೇನಿಯಸ್ಸಾಗಿ ಆಯ್ತಾ ಇರೋದು ಕೆಲಸ. 2 ನಿಮಿಷ ಹೋದರೆ ಮಣಿ ಬಂದಂಗೆ ಬರುತ್ತೆ ಆಚೆಗೆ. ಒಂದೊಂದೇ ಗಮ್ಮೋಗಿ. ಈಗ ನೋಡಿ ಆ ಕಡೆ ಹುರಿದು ಆಗಿದೆ. ಈಗ ಟೊಮೆಟೊ ಈರುಳ್ಳಿನ ಫುಲ್ ಬೆಂದಾಗಿದೆ. ಈಗ ಉಪ್ಪು ಖಾರ ಪುಡಿ ಹಾಕೋಬೇಕು. ಹಾಕು, ಉಪ್ಪು ಹಾಕು. 1 ಸ್ಪೂನ್ ಉಪ್ಪು ಹಾಕು. 1 kg ಬೆಂಡೆಕಾಯಿ ಕೊಡಲಿಕ್ಕೆ. ಹಾಂ ಅಷ್ಟ ಕರೆಕ್ಟಾಗಿ 1 ಸ್ಪೂನ್ ಸಾಕು. ಬೇಕಾದ್ರೆ ಹಾಕೋಬೋದು. ಅಲ್ಲಿ ಬೆಂಡೆಕಾಯಿ ಹಾಕಿರ್ತೀವಲ್ಲ ಫಸ್ಟೇ. 2 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕಿ. ಏನ ಕಡೆ ಖಾರ ಪುಡಿ ಉಪ್ಪು ಈಗಲೇ ಹಾಕೋದು? ಖಾರ ಪುಡಿ ಎಣ್ಣೆ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ, ನೋಡೋಕ್ಕೆ ಚೆನ್ನಾಗುತ್ತೆ. ಒಂದು 2 ನಿಮಿಷ ಬೇಯಬೇಕು ಟೊಮೆಟೊ. ಈಗ ಉಪ್ಪು ಖಾರ ಬೆಂದಿದೆ. ಈಗ ಇದಕ್ಕೆ ಬೆಂಡೆಕಾಯಿ ಹಾಕಿ. ಮಾಡಬೇಕು ಬೆಂಡೆಕಾಯಿ ಹಾಕಿದ ತಕ್ಷಣ. ಹುರಿದಿರೋ ಬೆಂಡೆಕಾಯಿ ಇದಕ್ಕೆ ಹಾಕಿದ ತಕ್ಷಣ ನೀಟಾಗಿ ಒಂದು 2ರಿಂದ 3 ಸಲ ಮಿಕ್ಸ್ ಮಾಡಬೇಕು ನೀಟಾಗಿ. ಸಂಬರ್ಕನೆ ಮುಗಿಯಕ್ಕೆ ಬಂದಿದೆ. ಒಂದು 5 ನಿಮಿಷ ಸಿಮ್ ಮಾಡಿಬಿಟ್ಟು ಮುಚ್ಬೋದು.
ಪಲ್ಯದ ಜೊತೆ ಚಪಾತಿ ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೇನು ಮಾಡ್ಕೊಡ್ತೀನಿ ಬಾ. ಹೆಂಗಿದೆ ಅಂತ ತಿನ್ನಕ್ಕೆ ಮುಂಚೆ ಸ್ವಲ್ಪ ತುಪ್ಪ ಹಾಕು ಅದಕ್ಕೆ. ಲಫಿಯಾಗಿ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಬೆಂಡೆಕಾಯಿ ಪಲ್ಯನ ಈಸಿಯಾಗಿ ಹಾಗೆಯೇ ಫಾಸ್ಟಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿ ಡಿಶಸ್ ನಿಮಗೆ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ. ಶ್ರೀಕೃಷ್ಣ ಅರ್ಪಣಮಸ್ತು.